ಇವತ್ತಿನ ವಿಡಿಯೋದಲ್ಲಿ ನಾನು 2023 ಏನು ಕರ್ನಾಟಕ TET ಎಕ್ಸಾಮ್ ನಡೀತು ಆ ಒಂದು ಎಕ್ಸಾಮ್ನ ಪೇಪರ್ 2 ಮ್ಯಾಥಮೆಟಿಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಆಲ್ರೆಡಿ 11 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಕ್ವಶನ್ಸ್ ಏನಿದೆ ಆ ಕ್ವಶನ್ಸ್ನ ಈ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 102ನೇ ಕ್ವಶನ್. ಇನ್ ಫಿಗರ್ PQ ಪ್ಯಾರಲಲ್ ಟು RS ಆ್ಯಂಗಲ್ BAQ ಏನು ಕೊಟ್ಟಿದ್ದಾರೆ 145 ಡಿಗ್ರಿ. ಆ್ಯಂಗಲ್ BCR ಆ್ಯಂಗಲ್ BCS ಇದು ರೇಷಿಯೋ ಏನು ಕೊಟ್ಟಿದ್ದಾರೆ 2:3. ದಿ ಮೆಷರ್ ಆಫ್ ಆ್ಯಂಗಲ್ ABC. ಈ ಒಂದು ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡಬೇಕಿಲ್ಲಿ. PQ ಸಮಾಂತರ RS ಕೊಟ್ಟಿದ್ದಾರೆ. ಓಕೆ, ಅವರು ರೇಷಿಯೋ ಏನು ಕೊಟ್ಟಿದ್ದಾರೆ BCR ಮತ್ತು BCS 2:3 ಅಲ್ವಾ. ನಾವು ಅದನ್ನು 2x ಮತ್ತು 3x ಅಂತ ಬರ್ಕೋಬೋದು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತಂದರೆ ನಮಗೆ ಗೊತ್ತು ಸಮ್ ಆಫ್ ದಿ ಆ್ಯಂಗಲ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇದೆರಡು ಕೂಡ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ ತಾನೇ. ಹಿಂಗೆ ಸ್ಟ್ರೈಟ್ ಲೈನ್ ಇದ್ದರೆ ಇದೇನಾಗುತ್ತೆ, ಇದು ಸಪ್ಲಿಮೆಂಟ್ರಿ ಆ್ಯಂಗಲ್. ಸಮ್ ಆಫ್ ದಿ ಆ್ಯಂಗಲ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ 2x ಪ್ಲಸ್ ಈ ರೇಷಿಯೋ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋತಿರೋದು ನಾನು. 2x + 3x = ಏನು 180 ಅಂತ ನಾವು ಬರ್ಕೋಬೋದು. 2x + 3x ಏನಾಗುತ್ತೆ 5x ಆಗುತ್ತೆ. 5x = 180 ಡಿಗ್ರಿ ಆಗುತ್ತೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಿರೋದ್ರಿಂದ ಈ 5 ಏನಾಗುತ್ತೆ 180ನ ಡಿವೈಡ್ ಮಾಡುತ್ತೆ. ಎಕ್ಸ್ ಜೊತೆ ಇರೋ 5 ಏನಾಗಿರುತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಕೆಳಗಡೆ ಬರುತ್ತೆ. 180 / 5 ಆಗುತ್ತೆ. 5 1 5 3 15 5 6 30. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು 36 ಡಿಗ್ರಿ ಬಂತು. ಸೊ ನಮಗೆ ಬೇಕಾಗಿರೋದು 2x ಮತ್ತು 3x ವ್ಯಾಲ್ಯೂ. 2x = ಏನಾಗುತ್ತೆ 2 × x ವ್ಯಾಲ್ಯೂ ಬಂದಿದೆಯಲ್ಲ 36 ಡಿಗ್ರಿ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ 72 ಡಿಗ್ರಿ ಬರುತ್ತೆ. 3x ಏನಾಗುತ್ತೆ 3 × 36 ಡಿಗ್ರಿ. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲಿ. 3ನ 36 ಮಲ್ಟಿಪ್ಲೈ ಮಾಡಿದ್ರೆ 108 ಬರುತ್ತೆ. ಇದೆರಡು ವ್ಯಾಲ್ಯೂಸ್ ಸಿಕ್ತು ನಮಗೆ. ಇಲ್ಲೊಂದು ಲೈನ್ ಡ್ರಾ ಮಾಡಿಕೊಂಡ್ರೆ ಪ್ಯಾರಲಲ್ ಆಗಿ ಇಲ್ಲಿ ನೋಡಿ Z ಶೇಪ್ ಬರುತ್ತಲ್ವ, ಇಲ್ಲಿ ಹಿಂಗೆ Z ಶೇಪ್ ಬರುತ್ತಲ್ವ. ಸೊ ಇಲ್ಲಿ 2x ಏನಿದೆ 2x ವ್ಯಾಲ್ಯೂ ಏನು ಬಂದಿದೆ ನಮಗೆ 72 ಡಿಗ್ರಿ. Z ಶೇಪ್ ಇದ್ದಾಗ ಇದನ್ನು ಎಂಥ ಆ್ಯಂಗಲ್ ಅಂತ ಹೇಳ್ತೀವಿ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 72 ಡಿಗ್ರಿ ಇದೆ ಅಂದರೆ ಇಲ್ಲೆಷ್ಟಿರುತ್ತೆ ಇಲ್ಲೂ ಕೂಡ 72 ಡಿಗ್ರಿ ಇರುತ್ತೆ. ಗೊತ್ತಾಯಿತು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ಇದೆ. ಇಲ್ಲಿ 145 ಡಿಗ್ರಿ ಕೊಟ್ಟಿದ್ದಾರೆ. 180 145 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ 35 ಡಿಗ್ರಿ ಸಿಗುತ್ತೆ. ಸೊ ಈ ವ್ಯಾಲ್ಯೂ ಗೊತ್ತಾಯಿತು 35 ಡಿಗ್ರಿ ಬಂತು. ನಾನು ಏನಕ್ಕೆ ಮೈನಸ್ ಮಾಡಿದೆ 180ಇಂದ ಅಂತಂದರೆ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ ತಾನೆ, ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ಸಮ್ ಆಫ್ ದಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇಲ್ಲಿ 35 ಡಿಗ್ರಿ ಬಂತು. ನೆಕ್ಸ್ಟ್ ಇದು ಕೂಡ Z ಶೇಪಲ್ಲಿ ಇದೆ ಅಲ್ವಾ ಹಿಂಗೆ. ಸೊ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಏನಾಗುತ್ತೆ ಇಲ್ಲಿ 35 ಡಿಗ್ರಿ ಇದ್ದರೆ ಇಲ್ಲೂ ಕೂಡ ಎಷ್ಟಿರುತ್ತೆ 35 ಡಿಗ್ರಿ ಇರುತ್ತೆ. ನಮಗೆ ಬೇಕಾಗಿರೋದು ಆ್ಯಂಗಲ್ B. ಸೊ 35 ಡಿಗ್ರಿ + 72 ಡಿಗ್ರಿನ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 107 ಡಿಗ್ರಿ ಬರುತ್ತೆ. ಹಾಗಿದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 107 ಡಿಗ್ರಿ. 103ನೇ ಕ್ವಶನ್. ಇನ್ ದಿ ಸರ್ಕಲ್ ವಿತ್ ಸೆಂಟರ್ ಏನು ಕೊಟ್ಟಿದ್ದಾರೆ O, AB ಈಸ್ ಡಯಾಮೀಟರ್. AC ಮತ್ತು BC ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ x ಯೂನಿಟ್ಸ್ ಕೊಟ್ಟಿದ್ದಾರೆ. ನಾವಿಲ್ಲಿ ಮೆಷರ್ ಮಾಡಬೇಕಾಗಿರೋದೇ ಡಯಾಮೀಟರ್. AB ಡಯಾಮೀಟರ್ನ ನಾವು ಮೆಷರ್ ಮಾಡಬೇಕು. O ಕೇಂದ್ರವುಳ್ಳ ವೃತ್ತದಲ್ಲಿ ABಯು ವ್ಯಾಸ ಮತ್ತು AC BC = x ಮಾನಗಳು ಆದರೆ ABಯ ಅಳತೆಯು ಅಂತ ಕೊಟ್ಟಿದ್ದಾರೆ. ಈಗೊಂದು ಸೆಮಿ ಸರ್ಕಲ್ ಇದೆ ಅಂತಂದರೆ ಇದು C ಆ್ಯಂಗಲ್ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ, ರೈಟ್ ಆ್ಯಂಗಲ್ ಆಗಿರುತ್ತೆ. AB ಬೇಕಿರೋದ್ರಿಂದ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ನಾವೇನು ಬರ್ಕೋಬೋದು AB ಸ್ಕ್ವೇರ್. AB ಅನ್ನೋದನ್ನ ನಾವಿಲ್ಲಿ ಹೈಪೋಟೆನಿಯಸ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. AB ಸ್ಕ್ವೇರ್ = AC ಸ್ಕ್ವೇರ್ ಪ್ಲಸ್ CB ಸ್ಕ್ವೇರ್ = AC ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ x ಅಂತ, x ಸ್ಕ್ವೇರ್ ಪ್ಲಸ್ CB ಕೂಡ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ x. ಸೊ x ಸ್ಕ್ವೇರ್ ಆಗುತ್ತೆ. x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಏನಾಗುತ್ತೆ 2x ಸ್ಕ್ವೇರ್ ಆಗುತ್ತೆ. ನಮಗೆ ಜಸ್ಟ್ AB ಬೇಕಾಗಿರೋದ್ರಿಂದ ಇಲ್ಲಿರೋಂಥ ಸ್ಕ್ವೇರ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ ರೂಟ್ ಆಗುತ್ತೆ. ರೂಟ್ 2x ಸ್ಕ್ವೇರ್ ಆಗುತ್ತೆ. ಇದು AB = x ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಜಸ್ಟ್ x ಆಗುತ್ತೆ. ಇದು ರಿಮೈನಿಂಗ್ ಏನಾಗುತ್ತೆ ರೂಟ್ 2 ಆಗುತ್ತೆ. x √2 ಯೂನಿಟ್ಸ್. ಸೊ ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ದಿ ರೇಷಿಯೋ ಆಫ್ ಟೋಟಲ್ ಸರ್ಫೇಸ್ ಏರಿಯಾಸ್ ಆಫ್ 2 ಕ್ಯೂಬ್ಸ್ ಹ್ಯಾವಿಂಗ್ ದೇರ್ ವಾಲ್ಯೂಮ್ಸ್ ಇನ್ ದಿ ರೇಷಿಯೋ 1:64 ಈಸ್. ಅವರು ವಾಲ್ಯೂಮ್ದು ಏನು ಕೊಟ್ಟಿದ್ದಾರೆ ರೇಷಿಯೋಸ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಸರ್ಫೇಸ್ ಏರಿಯಾ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು 2 ಕ್ಯೂಬ್ಸ್ದು. 2 ಚೌಕಗಣಗಳ
ಘನಫಲಗಳ ಅನುಪಾತ 1:64 ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಸೊ ವಾಲ್ಯೂಮ್ನ ನಾವು V1:V2 ಅಂತ ಬರ್ಕೊತೀವಿ. ಓಕೆ, ವಾಲ್ಯೂಮ್ದು ಫಾರ್ಮುಲಾ ಏನು? A³. ಸೊ ಇಲ್ಲಿ 2 ಕೊಟ್ಟಿರೋದ್ರಿಂದ A1³ A2³ ಅಂತ ಬರ್ಕೊಂಡಿದ್ದೀನಿ. ರೇಷಿಯೋ ಏನು ಕೊಟ್ಟಿದ್ದಾರೆ ಅವರು? 1:1³ ಅಂತ ಬರ್ಕೊಂಡಿದ್ದೀನಿ. 64 ಇರೋದನ್ನ ನಾನು 4³ ಅಂತ ಬರ್ಕೋಬೋದು ತಾನೆ. ಹಾಗಿದ್ರೆ A1 ಏನಾಗುತ್ತೆ? 1 ಆಗುತ್ತೆ. A2 ಏನಾಗುತ್ತೆ? 4 ಆಗುತ್ತೆ. ಸೊ ನಮಗೆ ಬೇಕಾಗಿರೋದ್ರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ರೇಷಿಯೋಸ್ ಆಗಿರೋದ್ರಿಂದ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? A² ಆಗಿರುತ್ತೆ. ಸೊ A1² A2² ಅಂತ ಬರ್ಕೋತೀನಿ, ಬಿಕಾಸ್ ಇಲ್ಲಿ 2 ಕ್ಯೂಬ್ಸ್ ಇರೋದ್ರಿಂದ. ಓಕೆ, ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? A1 1² ಆಗುತ್ತೆ. A2 ಏನಾಗುತ್ತೆ? 4² ಆಗುತ್ತೆ. 1:4² ಅಂದರೆ 16 ಆಗುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ 1:16. ಆಪ್ಷನ್ ನಂಬರ್ 4 ಏನಾಗಿದೆ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ. ಇನ್ ದಿ ಫಿಗರ್ AOBCA ಏನು ರೆಪ್ರೆಸೆಂಟ್ ಮಾಡುತ್ತೆ? ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ವಿತ್ ಸೆಂಟರ್ OD ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ದೆನ್ ದಿ ಏರಿಯಾ ಆಫ್ ಶೇಡೆಡ್ ಪೋರ್ಷನ್ ಈಸ್, ಈ ಒಂದು ಶೇಡೆಡ್ ಪೋರ್ಷನ್ ಏರಿಯಾ ಬೇಕು ನಮಗಿಲ್ಲಿ. ಕನ್ನಡದಲ್ಲಿ ನೋಡ್ಬೋದು ಇಲ್ಲಿ ಕ್ವಶನ್ನು. ಇನ್ ದಿ ಫಿಗರ್ AOBCAಯು 3.5 ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದ ಒಂದು ಚತುರ್ಥಕವನ್ನು ತೋರಿಸುತ್ತದೆ. O ವೃತ್ತ ಕೇಂದ್ರವಾಗಿದ್ದು OD = 2 ಸೆಂಟಿಮೀಟರ್ ಆದರೆ ಛಾಯಾಗೊಳಿಸಿದ ಮೀನ್ಸ್ ಶೇಡೆಡ್ ರೀಜನ್ ಭಾಗದ ವಿಸ್ತೀರ್ಣವು ಅಂತ ಕೇಳ್ತೀರಾ ಅಂಥದ್ದು. ಸೊ ನಮಗೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಗೊತ್ತು, ಏನು? πr². ಓಕೆ, ನೆಕ್ಸ್ಟ್ ನಮಗೆ ಬೇಕಾಗಿರೋದು ಜಸ್ಟ್ ಈ ಫುಲ್ ಒಂದು ಏರಿಯಾ ಏನು ಫಾರ್ಮುಲಾ? πr² ಆಗುತ್ತೆ. ನಮಗೆ ಬೇಕಾಗಿರೋದು ಇಲ್ಲಿ ಜಸ್ಟ್ ಒಂದು ಕ್ವಾಡ್ರೆಂಟ್ದು. ಓಕೆ, ಒಂದೇ ಒಂದು ಕ್ವಾಡ್ರೆಂಟ್ ಆಗಿರೋದ್ರಿಂದ ಇದಕ್ಕೆ ಏನು ಮಾಡ್ತೀವಿ? 1/4 ಬರ್ಕೋತೀವಿ ಅಷ್ಟೇ. 4 ಪಾರ್ಟ್ಸ್ ಇದೆ ಅಲ್ವಾ ಇಲ್ಲಿ ಸರ್ಕಲಲ್ಲಿ. ಸೊ ಅದರಲ್ಲಿ ಒಂದು ಭಾಗ ಬೇಕಷ್ಟು, ಅದಕ್ಕೆ 1/4 πr² ಅಂತ ಬರ್ಕೊತೀವಿ. ನೆಕ್ಸ್ಟ್ ಈ ಒಂದು ಏರಿಯಾ ಫುಲ್ ಬೇಕು ತಾನೆ. ಈ ಒಂದು ಏರಿಯಾ ಫುಲ್ ಕಂಡಿಡ್ದು ಈ ಒಂದು ಟ್ರಯಾಂಗಲ್ ಏರಿಯಾ ಕಂಡಿಡ್ದು ಮೈನಸ್ ಮಾಡಿದ್ರೆ ನಮಗೆ ಈ ಶೇಡೆಡ್ ರೀಜನ್ ಬರುತ್ತೆ. ಸೊ ಇಲ್ಲಿ 1/4 ಇಂಟು ಪೈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಗಿವನ್ 22/7 ಇಂಟು ರೇಡಿಯಸ್ ಏನು ಕೊಟ್ಟಿದ್ದಾರೆ? ತ್ರಿಜ್ಯ 3.5, ಸ್ಕ್ವೇರ್ ಇರೋದ್ರಿಂದ 3.5 ಇಂಟು 3.5 ಅಂತ ಬರ್ಕೊಂಡಿದ್ದೀವಿ. 2 2 4, 2 11 22. ಓಕೆ, 7 1 0.5 3.5 ಆಗುತ್ತದು. ನೆಕ್ಸ್ಟು 11 ಇಂಟು 0.5 ಇಂಟು 3.5ನ ಮಲ್ಟಿಪ್ಲೈ ಮಾಡಿದ್ರೆ 19.25 ಬರುತ್ತೆ. ಇಲ್ಲಿ 2 ಇದೆ ಅಲ್ವಾ, ಹಿಂಗೆ ಬರ್ಕೊಂಡಿದ್ದೀನಿ. ಇದೆರಡನ್ನೂ ಡಿವೈಡ್ ಮಾಡಿದ್ರೆ ನಮಗೆ ಏರಿಯಾ ಏನು ಬರುತ್ತೆ? ಕ್ವಾಡ್ರೆಂಟ್ದು 9.625 ಬರುತ್ತೆ. ನೆಕ್ಸ್ಟ್ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಕೂಡ ಬೇಕು ತಾನೆ. ಇದು ಅದೇನಾಗುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಹಾಫ್ ಇಂಟು ಬೇಸ್ ಏನು ಕೊಟ್ಟಿದ್ದಾರೆ ಇಲ್ಲಿ? 3.5 ಇಂಟು ಹೈಟ್ ಎಷ್ಟಿದೆ ಇಲ್ಲಿ? ಈ ಟ್ರಯಾಂಗಲ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತಿರೋದ್ರಿಂದ ಇದು ಹೈಟ್ ಎಷ್ಟಿದೆ? 2 ಸೆಂಟಿಮೀಟರ್. ಓಕೆ, 2 ಕ್ಯಾನ್ಸಲ್ ಆಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಏನು ಬರುತ್ತೆ? 3.5 ಸೆಂಟಿಮೀಟರ್ ಬರುತ್ತೆ. ನಮಗೆ ಬೇಕಾಗಿರೋದು ಈ ಒಂದು ರೀಜನ್ ಆಗಿರೋದ್ರಿಂದ, ಶೇಡೆಡ್ ರೀಜನ್ ಏನಿದೆ ಇದು ಬೇಕಿರೋದ್ರಿಂದ ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಇದೇನು ಬಂದಿದೆ? ಕ್ವಾಡ್ರೆಂಟ್ ಏರಿಯಾ ಏನು ಬಂದಿದೆ? 9.625 ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಏನಿದೆ? 3.5. ಸೊ ಇದೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಬರುತ್ತೆ 6.125 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ನೆಕ್ಸ್ಟ್ 106ನೇ ಕ್ವಶನ್. ಎ ಸಮ್ ಆಫ್ ₹4,300 ಈಸ್ ಡಿವೈಡೆಡ್ ಅಮಾಂಗ್ A, B and C in such a way that A receives 25% more than C and C receives 25% less than B. This share that A received here is ಅಂತ ಕೊಟ್ಟಿದ್ದಾರೆ. ಎ ಯು ಬಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ ಹಾಗೂ ಸಿ ಯು ಬಿಗಿಂತ 25% ಕಡಿಮೆಯಾಗಿ ಪಡೆಯುವಂತೆ ₹4,300 ಎ, ಬಿ ಮತ್ತು ಸಿಗಳಿಗೆ ಹಂಚಿದಾಗ ಎ ಯು ಪಡೆಯುವ ಪಾಲು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ನೋಡ್ಬೋದು, ಇಲ್ಲಿ ನೀವು ಎ ಎಷ್ಟು ಫಸ್ಟು ಸಿನ ನಾವು 100% ಅಂತ ತಗೋತೀವಿ. ಇಲ್ಲಿ ಎ ಯು ಸಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ. ಸಿಗಿಂತ ಎಷ್ಟು? 25% ಅಂತ ಅಂದರೆ 25ನ ಆ್ಯಡ್ ಮಾಡಿ 125 ಆಗುತ್ತೆ. ನೆಕ್ಸ್ಟು ಸಿ ಯು ಬಿಗಿಂತ 25% ಕಡಿಮೆಯಾಗಿ ಪಡೆಯುವಂತೆ. ನಾವಿಲ್ಲಿ ಸಿನ ಏನು ಮಾಡಿದ್ದೀವಿ? 100% ಅಂತ ತೊಗೊಂಡಿದ್ದೀವಲ್ವಾ. ಸಿನ ಏನು ಕೊಟ್ಟಿದ್ದಾರೆ? ಬಿಗಿಂತ 25% ಕಡಿಮೆ ಅಂತ. ಬಿಗಿಂತ ಬಿ ಇಂಟು 100ಅಲ್ಲಿ 25 ಕಡಿಮೆ ಅಂದರೆ 75 ಆಗುತ್ತೆ. ಓಕೆ, ಇದನ್ನು 25 3 25 4 ಆಗುತ್ತೆ.
ಹಿಂಗಾದಾಗ ಇದೇನಾಗುತ್ತೆ ಬಿ ಇಂಟು 3/4 ಆಗುತ್ತೆ. ಓಕೆ, ಈ 4ನ ಈ 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 400 ಈಕ್ವಲ್ಸ್ ಬಿ ಇಂಟು 3 ಆಗುತ್ತೆ. 400 ಡಿವೈಡ್ ಬೈ 3 ಈಕ್ವಲ್ಸ್ ಬಿ ಬರುತ್ತೆ. ಸೊ ಬಿ ಏನು ಬಂತು 400 ಡಿವೈಡ್ ಬೈ 3 ಅಂತ ಬಂತು. ಈಗ ಎ ಇಸ್ಟು ಬಿ ಇಸ್ಟು ಸಿ. ಎ ವ್ಯಾಲ್ಯೂ ಏನಿದೆ 125 ಈಸ್ಟು 400 ಡಿವೈಡ್ ಬೈ 3 ಈಸ್ಟು 100 ಸಿ. ಓಕೆ, 25 5ಲಿ 25 16ಲಿ 25 4ಲಿ ಆಗುತ್ತೆ. ಓಕೆ, 5 ಇಂಟು ಈ 3ನ ಕ್ಯಾನ್ಸಲ್ ಮಾಡಬೇಕಲ್ವ, ಸೊ ಅದಕ್ಕೆ ಎಲ್ಲದಕ್ಕೂ 3ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲೇನಿದೆ 5 ಇಂಟು 3 ಇಷ್ಟು 6 ಡಿವೈಡ್ ಬೈ 3 ಇದೆ, ಇಲ್ಲಿ ಮಲ್ಟಿಪ್ಲೈ 3 ಮಾಡಿದ್ದೀನಿ. ನೆಕ್ಸ್ಟ್ 4 ಇಂಟು 3 ಮಲ್ಟಿಪ್ಲೈ 3 ಮಾಡ್ಕೊಂಡಿದ್ದೀನಿ ನಾನು ಎಲ್ಲದಕ್ಕೂ ಕೂಡ. 5 3ಲಿ 15, ಇಲ್ಲೇನಾಗುತ್ತೆ 3 ಕ್ಯಾನ್ಸಲ್ ಆಗುತ್ತೆ. 16 ಇಷ್ಟು 4 3ಲಿ ಇಷ್ಟು 12. ಅವರು ಟೋಟಲ್ ಅಮೌಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ 4300 ಕೊಟ್ಟಿದ್ದಾರಲ್ವಾ. ಸೊ ನಾವು ಈ ರೇಷಿಯೋನ ಇಷ್ಟನ್ನು ಕೂಡಿದ್ರೆ ಎಷ್ಟಾಗುತ್ತೆ 43 ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅವರು 4300. ಇದು ಎಲ್ಲರಿಗೂ ಸಿಗುವಂಥ ಪಾಲಿದು. ಓಕೆ, ಅದಷ್ಟನ್ನು ಇಲ್ಲಿ ಕೂಡಿ ಬರ್ಕೊಂಡಿದ್ದೀನಿ. 43 100ಲಿ ಎಷ್ಟಾಗುತ್ತೆ 4300 ಆಗುತ್ತೆ. ನಮಗೆ ಬರೀ ಎ ಪಾಲ್ ಮಾತ್ರ ಬೇಕಿರೋದ್ರಿಂದ 15 100ಲಿ ಎಷ್ಟು 1500. ಸೊ ಎ ಪಾಲ್ ಏನಾಗುತ್ತೆ 1500 ರೂಸ್. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. Next question. In the figure, the angle of elevation of top of the pole AB from the bottom of the building CD is 30 degree. ಇದು ಏನಿದೆ ಆ್ಯಂಗಲ್ ಸಿ ಎಷ್ಟು ಕೊಟ್ಟಿದ್ದಾರೆ 30 degree. And the distance between the top of the pole and the bottom of the building AC is 10 feet. ಈ ಒಂದು ಎ ಸಿ ಡಿಸ್ಟೆನ್ಸ್ ಎಷ್ಟಿದೆ 10 feet ಅಂತ ಅವರೇ ಕೊಟ್ಟಿದ್ದಾರೆ. ಇಫ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಈಸ್ 10 feet ಮೋರ್ ದ್ಯಾನ್ ದಿ ಹೈಟ್ ಆಫ್ ದಿ ಪೋಲ್. ಈ ಹೈಟ್ ಆಫ್ ದಿ ಬಿಲ್ಡಿಂಗ್ ಏನಿದೆ ಈ ಪೋಲ್ಗಿಂತ 10 feet ಮೋರ್ ಇದೆ. ಸೊ ಈ ಒಂದು ಪೋಲ್ ಹೈಟ್ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಇಲ್ಲಿ. ಇದಕ್ಕಿಂತ 10 feet ಮೋರ್ ಇದೆ ಅಂದರೆ ಎಕ್ಸ್ ಪ್ಲಸ್ 10 ಅಂತ ಬರ್ಕೊಂಡಿದ್ದೀನಿ ಇಲ್ಲಿ. ಓಕೆ, ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ ಆ್ಯಂಡ್ ದಿ ಬಾಟಮ್ ಆಫ್ ದಿ ಪೋಲ್ ಬಿ ಡಿ ಈಸ್. ಈ ಒಂದು ಬಿ ಡಿ ಡಿಸ್ಟೆನ್ಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಚಿತ್ರದಲ್ಲಿ ಎ ಬಿ ಕಂಬದ ಉನ್ನತ ಕೋನವು ಕಟ್ಟಡ ಸಿಡಿಯ ಪಾದದಿಂದ 30 ಡಿಗ್ರಿ ಆಗಿದೆ. ಕಂಬದ ತುದಿಯಿಂದ ಕಟ್ಟಡದ ಪಾದಕ್ಕಿರುವ ದೂರ ಎ ಸಿಯು 10 ಅಡಿ ಇದೆ. ಕಟ್ಟಡದ ಎತ್ತರವು ಕಂಬದ ಎತ್ತರಕ್ಕಿಂತ 10 ಅಡಿ ಹೆಚ್ಚಾಗಿದ್ದರೆ ಕಟ್ಟಡದ ತುದಿ ಮತ್ತು ಕಂಬದ ಪಾದದ ನಡುವಿನ ದೂರ ಬಿ ಡಿಯ ಅಳತೆಯು ಅಂತ ಕೊಟ್ಟಿದ್ದಾರೆ. ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ 30 ಡಿಗ್ರಿ ಅವರೇ ಕೊಟ್ಟಿದ್ದಾರಲ್ವಾ, ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ಫಸ್ಟ್ ನಮಗೆ, ಹೌದಲ್ವಾ. ಸೊ ಎಕ್ಸ್ ಬೇಕು ಅಂದರೆ ಸೈನ್ 30 ಈಕ್ವಲ್ಸ್ ಆಪೋಸಿಟ್ ಡಿವೈಡ್ ಬೈ ಹೈಪೋಟಿನಿಯಸ್. ಆಪೋಸಿಟ್ ವ್ಯಾಲ್ಯೂ ಏನಿದೆ ಈ 30 ಡಿಗ್ರಿಗೆ ಆಪೋಸಿಟ್ ಏನಿದೆ ಎಕ್ಸ್ ಡಿವೈಡ್ ಬೈ ಹೈಪೋಟಿನಿಯಸ್ ಏನು ಕೊಟ್ಟಿದ್ದಾರೆ 10 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸೈನ್ 30 ಅಂದರೆ ವ್ಯಾಲ್ಯೂ ಎಷ್ಟು 1/2 ಈಕ್ವಲ್ಸ್ ಎಕ್ಸ್ ಬೈ 10. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 10 ಡಿವೈಡ್ ಬೈ 2 ಈಕ್ವಲ್ಸ್ ಎಕ್ಸ್. ಇಲ್ಲೇನಾಗುತ್ತೆ 2 1ಲಿ 2 5ಲಿ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬಂತು 5 ಅಂದರೆ ಎ ಬಿ ವ್ಯಾಲ್ಯೂ ಏನು ಬಂತು ನಮಗೆ 5 ಬಂತು. ನೆಕ್ಸ್ಟ್ ಬಿ ಸಿ ವ್ಯಾಲ್ಯೂ ಬೇಕು ನಮಗೆ. ಸೊ ನಾವೇನು ಮಾಡೋಣ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ವ್ಯಾಲ್ಯೂ ಗಿವನ್ ಅವರೇ ಕೊಟ್ಟಿದ್ದಾರೆ 10 ಸ್ಕ್ವೇರ್ ಈಕ್ವಲ್ಸ್ ಎ ಬಿ ವ್ಯಾಲ್ಯೂ ನಾವು ಈಗ ಫೈಂಡ್ ಔಟ್ ಮಾಡಿದ್ರಿ. ಎ ಬಿ ಏನು ಬಂತು 5 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಅಂತಂದರೆ 100 ಈಕ್ವಲ್ಸ್ 25 ಸ್ಕ್ವೇರ್ 5 ಸ್ಕ್ವೇರ್ ಅಂದರೆ 25 ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಈ 100 ಇಲ್ಲಿರುತ್ತೆ, ಈ ಕಡೆ 25 ಬಂದರೆ 100ರಲ್ಲಿ 25 ಹೋದರೆ 75 ಬರುತ್ತೆ, ಬಿ ಸಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಬಿ ಸಿ ಅಷ್ಟೇ ಬೇಕು. ಸೊ ಸ್ಕ್ವೇರ್ನ ಈ ಕಡೆ ಕಳಿಸಿದಾಗ ರೂಟ್ ಆಗುತ್ತೆ. ಇದನ್ನಾಗುತ್ತೆ 75 ಅಂತ ಅಂದರೆ 25 ಇಂಟು 3 ಅಂತ ಬರ್ಕೋಬೋದು ತಾನೆ. ಸೊ ರೂಟ್ 25 ಅಂದರೆ 5, ರೂಟ್ 3 ಹಾಗೆ ಬರ್ಕೋತೀವಿ. ನಮಗೆ ಬಿ ಸಿ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನಮಗೆ ಡಿ ಸಿ ವ್ಯಾಲ್ಯೂ ಬೇಕು. ಡಿ ಸಿ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ 10. ಎಕ್ಸ್ ವ್ಯಾಲ್ಯೂ ಏನು ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ 5 ಸಿಕ್ಕಿದೆ. 5 ಪ್ಲಸ್ 10 ಆಗುತ್ತಿದ್ದು. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಎಷ್ಟು ಬಂದಿದೆ ನಮಗೆ 5 ಪ್ಲಸ್ 10 ಆಗುತ್ತೆ. ಸೊ ಡಿ ಸಿ ಈಕ್ವಲ್ಸ್ ಎಷ್ಟು 15 ಬರುತ್ತೆ. ನಮಗೆ ಆ್ಯಕ್ಚುಯಲಾಗಿ ಫೈಂಡ್ ಔಟ್ ಮಾಡಬೇಕಿರೋದು ಯಾವುದು ಬಿ ಡಿಗೋಸ್ಕರ ನಾವು ಇಷ್ಟೊಂದು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ದಿದ್ದು, ಡಿ ಸಿ ಎಲ್ಲ ಕಂಡುಹಿಡ್ದಿದ್ದು ಏನಕ್ಕೆ ಬಿ ಡಿಗೋಸ್ಕರ. ಸೊ ಇಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಬಿ ಡಿ ಸ್ಕ್ವೇರ್ ಈಕ್ವಲ್ಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಆಗುತ್ತೆ. ನಮಗೆ ಬಿ ಸಿ ವ್ಯಾಲ್ಯೂ ಸಿಕ್ಕಿದೆ ಏನು 5√3. ಸೊ 5√3 ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸಿ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡಿದ್ದೀವಿ, ಏನು ಸಿಕ್ಕಿದೆ 15 ಹೋಲ್ ಸ್ಕ್ವೇರ್. ಸೊ ಇದನ್ನು 5 ಅಂದರೆ 25 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಇದು √2 ಮತ್ತು
ರೂಟ್ ಮತ್ತು 2 ಕ್ಯಾನ್ಸಲ್ ಆಗಿ 3 ಮಾತ್ರ ರಿಮೈನಿಂಗ್ ಆಗುತ್ತೆ. 15 ಸ್ಕ್ವೇರ್ ಅಂದರೆ 225, 25 ಇಂಟು 3 ಅಂದರೆ 75 ಪ್ಲಸ್ 225 ಅಂದರೆ 300 ಬರುತ್ತೆ. ಬಿ ಡಿ ಸ್ಕ್ವೇರ್ ಈಕ್ವಲ್ಸ್ 300 ಬರುತ್ತೆ. ಸೊ ಬಿ ಡಿ ಈಕ್ವಲ್ಸ್ ರೂಟ್ ಈ ಕಡೆ ಕಳಿಸ್ದಾಗ ಏನಾಗುತ್ತೆ, ರೂಟ್ 100 ಇಂಟು 3 ಆಗುತ್ತೆ. ಬಿ ಡಿ ಈಕ್ವಲ್ಸ್ ಏನು ಬರುತ್ತೆ, 10 ಇಂಟು ರೂಟ್ 3. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, 10 ಇಂಟು ರೂಟ್ 3 ಫೀಟ್. ನೆಕ್ಸ್ಟ್ ಕ್ವಶನ್ ಏನಿದೆ 108ನೇದು. ಆಲ್ಫಾ ಬೀಟಾ ಗಾಮಾ ಆರ್ 3 zeros ಆಫ್ ಎ ಕ್ಯೂಬಿಕ್ ಪಾಲಿನಾಮಿಯಲ್ ವಿತ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ಸ್ 3. ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಇಂಟು ಆಲ್ಫಾ ಈಕ್ವಲ್ಸ್ -1 ಆ್ಯಂಡ್ ಆಲ್ಫಾ ಬೀಟಾ ಗಾಮಾ ಈಕ್ವಲ್ಸ್ -3. ದೆನ್ ದಿ ಪಾಲಿನಾಮಿಯಲ್ ಈಸ್ ಅಂತ ಕೊಟ್ಟಿದ್ದಾರೆ. ಆಲ್ಫಾ ಬೀಟಾ ಗಾಮಗಳು ಒಂದು ಘನ ಬಹುಪದೋಕ್ತಿಯ 3 ಶೂನ್ಯತೆಗಳಾಗಿದ್ದು ಆಲ್ಫಾ ಪ್ಲಸ್ ಗಾಮಾ ಈಕ್ವಲ್ಸ್ 3, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಆಲ್ಫಾ ಈಕ್ವಲ್ಸ್ -1 ಮತ್ತು ಆಲ್ಫಾ ಬೀಟಾ ಗಾಮಾ ಈಕ್ವಲ್ಸ್ -3 ಆದರೆ ಆ ಬಹುಪದೋಕ್ತಿಯು ಕ್ಯೂಬಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನಾಗಿರುತ್ತೆ, ಪವರ್ ಏನಿರುತ್ತೆ 3 ಇರುತ್ತೆ ಯಾವಾಗಲೂ. ಓಕೆ, ಕ್ಯೂಬಿಕ್ ಅಂತ ಅಂದರೆ AX³ ಪ್ಲಸ್ BX² ಪ್ಲಸ್ CX ಪ್ಲಸ್ D. ಓಕೆ, ಅವರೇ ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟಾ ಗಾಮಾ ಈ ವ್ಯಾಲ್ಯೂ ಏನಿರುತ್ತೆ -B/A. ಆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಗಿವನಲ್ಲಿ 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಈಕ್ವಲ್ಸ್ C/A ಬರುತ್ತೆ. ಆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ -1. ಆಲ್ಫಾ ಇಂಟು ಬೀಟಾ ಗಾಮಾ ಈಕ್ವಲ್ಸ್ -D/A ಆಗುತ್ತೆ. ಗಿವನ್ ವ್ಯಾಲ್ಯೂ ಅವ್ರೇನು ಕೊಟ್ಟಿದ್ದಾರೆ -3 ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಇಫ್ A ಈಕ್ವಲ್ಸ್ 1 ಅಂತ ಕನ್ಸಿಡರ್ ಮಾಡೋಣ. ಓಕೆ, A ಈಕ್ವಲ್ಸ್ 1 ಅಂತ ಕನ್ಸಿಡರ್ ಮಾಡಿದ್ರೆ -B/A ಈಕ್ವಲ್ಸ್ 3 ಅವ್ರು ಕೊಟ್ಟಿದ್ದಾರಲ್ವಾ. ಸೊ ಎಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -B ಈಕ್ವಲ್ಸ್ 3 ಆಗುತ್ತೆ. A 1 ಆಗುತ್ತಲ್ಲ. ಸೊ B ಈಕ್ವಲ್ಸ್ ಏನು ಬರುತ್ತೆ, -3 ಬರುತ್ತೆ. ನೆಕ್ಸ್ಟ್ C/A ಈಕ್ವಲ್ಸ್ -1 ಇದೆ. ಸೊ ಎಗೆ 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C ಈಕ್ವಲ್ಸ್ -1 ಬರುತ್ತೆ. ನೆಕ್ಸ್ಟು -D/A ಈಕ್ವಲ್ಸ್ -3 ಇದೆ. ಎಗೆ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ. D ಈಕ್ವಲ್ಸ್ ಏನು ಬರುತ್ತೆ, 3 ಬರುತ್ತೆ. ಓಕೆ, ಈಗ ಏನು ನಮಗೆ ABCD ವ್ಯಾಲ್ಯೂಸ್ ಸಿಕ್ಕಿದೆ ಅದನ್ನು ಜನರಲ್ ಫಾರ್ಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ, x³. B ವ್ಯಾಲ್ಯೂ ಏನಿದೆ -3, ಸೊ -3x². C ವ್ಯಾಲ್ಯೂ ಏನಿದೆ -1 x ಪ್ಲಸ್ D ಏನು ಕೊಟ್ಟಿದ್ದಾರೆ 3. ಓಕೆ, ಇದು ಯಾವ ಒಂದು ಆಪ್ಷನಲ್ಲಿದೆ ಅಂದರೆ ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. The probability of picking a blue marble at random from a bag containing 3 red and 2 blue marbles is 3 ಕೆಂಪು ಗೋಲಿಗಳು ಮತ್ತು 2 ನೀಲಿ ಗೋಲಿಗಳುಳ್ಳ ಒಂದು ಚೀಲದಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ನೀಲಿ ಬಣ್ಣದ ಗೋಲಿಯಾಗಿರುವ ಸಂಭವನೀಯತೆ, ಅಂದರೆ ರ್ಯಾಂಡಮ್ ಆಗಿ ಪಿಕ್ ಮಾಡಿದಾಗ ಅಂತ. ರೆಡ್ ಗೋಲಿ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಬ್ಲೂ ಗೋಲಿ 2 ಕೊಟ್ಟಿದ್ದಾರೆ. ಸೊ P ಪ್ರಾಬಬಿಲಿಟಿ ಏನಿರುತ್ತೆ, ಟೋಟಲ್ ಎಷ್ಟಿದೆ 5 C1 ಆಗುತ್ತಿದ್ದು. ನೆಕ್ಸ್ಟು ನಮಗೆ ಪಿಕ್ ಮಾಡೋದು ಯಾವುದು, ಬ್ಲೂ ತಾನೆ, 2 C1 ಆಗುತ್ತಿದ್ದು. ಏನಾಗುತ್ತೆ, 2/5 ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್. The ratio of volumes of 2 cylinders when their radii are in the ratio 2:3 and heights are in the ratio 3:2 is 2 ಸಿಲಿಂಡರ್ಗಳ ತ್ರಿಜ್ಯಗಳ ಅನುಪಾತವು 2:3 ಮತ್ತು ಅವುಗಳ ಎತ್ತರಗಳ ಅನುಪಾತವು 3:2 ಆದರೆ ಅವುಗಳ ಘನಫಲಗಳ ಅನುಪಾತವು 2 ವಾಲ್ಯೂಮ್ ರೇಷಿಯೋಸ್ನ ಅವ್ರು ಕೇಳ್ತಿರೋಂಥದ್ದು. ಗಿವನ್ ಏನು ಕೊಟ್ಟಿದ್ದಾರೆ, ರೇಡಿಯಸ್ R1 R2 ಅಂತ ತೊಗೊಂಡಿದ್ದೀನಿ ನಾನು. 2:3 ಕೊಟ್ಟಿದ್ದಾರೆ. ಹೈಟು ಕೂಡ H1 H2 ಅಂತ ತೊಗೊಂಡಿದ್ದೀನಿ. 3:2 ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಫಾರ್ಮುಲಾ ಏನು, πr² H ವಾಲ್ಯೂಮ್ ಫಾರ್ಮುಲಾ. ಇಲ್ಲಿ V1 V2 ತೊಗೊಂಡಿರೋದ್ರಿಂದ πr1² H1 πr2² H2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಪೈ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ R1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 2². H1 ಏನು ಕೊಟ್ಟಿದ್ದಾರೆ, 3. R2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3². ಬಿಕಾಸ್ 3 ಕೊಟ್ಟಿದ್ದಾರೆ, ಇಲ್ಲಿ R² ಇದೆ ಅಲ್ವಾ, ಸೊ 3² ಆಗುತ್ತೆ. H2 ವ್ಯಾಲ್ಯೂ 2 ಕೊಟ್ಟಿದ್ದಾರೆ. 2² ಅಂದರೆ 4 × 3, 3² ಅಂದರೆ 9 × 2, 4 3 12, 9 2 18. ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ವಾ, 3 4 12, 3 6 18, 4:6 ಬರುತ್ತೆ. 2 2 4, 2 3 6, 2:3. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು, 2:3. ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ.
ನೆಕ್ಸ್ಟ್ ಕ್ವಶನ್ ಏನಿದೆ, ದಿ nth ಟರ್ಮ್ಸ್ ಆಫ್ ಟೂ ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಆರ್ 4n - 15 ಆ್ಯಂಡ್ 2n + 2n ರೆಸ್ಪೆಕ್ಟಿವ್ಲಿ, ದೆನ್ ದಿ ಕಾಮನ್ ಟರ್ಮ್ ದಟ್ ಅಕರ್ಸ್ ಇನ್ ಬೋತ್ ಈಸ್ ದೇರ್. ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಎನ್ನನೇ ಪದವು ಕ್ರಮವಾಗಿ 4n - 15 ಆ್ಯಂಡ್ 2n + 21 ಆಗಿವೆ. ಆದರೆ ಎರಡು ಸಮಾಂತರ ಶ್ರೇಣಿಗಳಲ್ಲಿ ಕಂಡುಬರುವ ಸಾಮಾನ್ಯ ಪದವು ಏನು ಕೊಟ್ಟಿದ್ದಾರೆ, ಸಾಮಾನ್ಯ ಪದವು ಅಂತ ಕೇಳಿರೋದ್ರಿಂದ ನಾವು ಎರಡೂ ಈಕ್ವಲ್ ಮಾಡ್ಕೊಳ್ಳೋಣ. 4n - 15 = 2n + 21 ಮಾಡಿದಾಗ ಈ 2n ಈ ಕಡೆ ಬರುತ್ತೆ, 4n - 2n ಆಗುತ್ತೆ. ಈ 15 ಈ ಕಡೆ ಹೋದಾಗ +15 ಆಗುತ್ತೆ, 21 + 15 ಆಗುತ್ತೆ. 4n ಅಲ್ಲಿ 2n ಕಳೆದ್ರೆ 2n ಬರುತ್ತೆ. 21 + 15 ಮಾಡಿದ್ರೆ 36 ಆಗುತ್ತೆ. n ಜೊತೆ ಇರೋ 2 ಏನಾಗುತ್ತೆ, ಇಲ್ಲಿ /2 ಆದಾಗ 2 1 2 8 16, n = 18 ಬಂತು. ಆಪ್ಷನ್ ನಂಬರ್ 1 ಏನಾಗಿದೆ, ಕರೆಕ್ಟ್ ಆಗಿದೆ, 18 ಟರ್ಮ್. ನೆಕ್ಸ್ಟ್ ಕ್ವಶನ್, a of 1, 2, b of x, 3, c of 6, y and d of 3, 5 are the vertices of a parallelogram taken in order then the values of x and y are ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲೇನಿದೆ x ಮತ್ತು y ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ಅವರು. a of 1, 2, b of x, 3, c of 6, y and d of 3, 5ಗಳು ಸಮಾಂತರ ಚತುರ್ಭುಜದ ಕ್ರಮಾನುಗತ ಶೃಂಗಗಳಾದಾಗ x ಮತ್ತು yನ ಬೆಲೆಗಳು. ಇಲ್ಲೇನಾಗುತ್ತೆ, ಪ್ಯಾರಲೋಗ್ರಾಮ್ ಅಂತ ಅಂದರೆ ಡಯಾಗ್ನಲ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಬೋದು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು, x1 + x2 / 2 y1 + y2 / 2. ಸೊ ಇಲ್ಲೇನಾಗುತ್ತೆ, ಮಿಡ್ ಪಾಯಿಂಟ್ ಆಫ್ AC = ಮಿಡ್ ಪಾಯಿಂಟ್ ಆಫ್ BD ಅಂತ ಬರ್ಕೊಳ್ಳೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತು ನಮಗೆ. ನೆಕ್ಸ್ಟ್ x1 ಏನಿದೆ ಇಲ್ಲಿ AC ಇಲ್ಲಿ ತಗೋತಿರೋದು ನಾವು ಈಗ ಕನ್ಸಿಡರ್ ಮಾಡ್ತಿರೋದು. x1 ಏನಿದೆ 1 + x2 ಏನಿದೆ 6 / 2. ನೆಕ್ಸ್ಟ್ y1 ಏನಿದೆ ACಲಿ 2, y2 ಏನಿದೆ y / 2. ಅದೇ ರೀತಿ BDಲಿ ಕನ್ಸಿಡರ್ ಮಾಡೋಣ. ಇಲ್ಲಿ x1ನ ನಾನು x ಅಂತ ತೊಗೊಂಡಿದ್ದೀನಿ, ಪ್ಲಸ್ x2 ಏನಾಗುತ್ತೆ 3, y1 + y2 / 2 ಮಾಡ್ಕೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟು 1 + 6 ಏನಾಗುತ್ತೆ 7/2, 2 + y / 2, x + 3 / 2 ಇದೇನಾಗುತ್ತೆ 8 ಆಗುತ್ತೆ, 8/2 ಆಗುತ್ತೆ. ಎಕ್ಸ್ನ ಈಕ್ವಲ್ ಮಾಡ್ಕೋತೀವಿ, ವೈನ ಈಕ್ವಲ್ ಮಾಡ್ಕೋತಿದ್ದೀನಿ ಇಲ್ಲಿ. 7/2 = 3 + x / 2. ನೆಕ್ಸ್ಟು 2 + y / 2 = x. ನಾವು ಏನಕ್ಕೆ ಈಕ್ವಲ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ x ವ್ಯಾಲ್ಯೂಸ್ನ ಕಂಡುಹಿಡಿಬೇಕು ಮತ್ತು y ವ್ಯಾಲ್ಯೂನ ಕಂಡುಹಿಡಿಬೇಕಲ್ಲ, ಆದರೆ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. 7 2 14 = 2 × 3 + x. 14 = 3 2 6 + 2x, 2 × x 2x. 14 ಇದೆ, ಈ 6 ಈ ಕಡೆ ಬಂದಾಗ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. 14 - 6 = 2x. 14ರಲ್ಲಿ 6 ಹೋದರೆ 8 = 2x. ನಮಗೆ x ವ್ಯಾಲ್ಯೂ ಬೇಕಿರೋದ್ರಿಂದ 8 / x ಜೊತೆ ಇರೋದೇನಾಗುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. 2 1 2 4, x ವ್ಯಾಲ್ಯೂ ಏನು ಬಂತು, 4 ಬಂತು. ನೆಕ್ಸ್ಟ್ ಅದೇ ರೀತಿ y ವ್ಯಾಲ್ಯೂ ಕಂಡುಹಿಡಿಯೋಣ. 2 + y / 2 = ಏನಿದೆ 4 ಬರ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 + y 4 2 8 = y ಬೇಕಿರೋದ್ರಿಂದ ಈ 2 ಈ ಕಡೆ ಹೋದಾಗ 8ರಲ್ಲಿ 2 ಹೋದರೆ 6 ಬರುತ್ತೆ. y ವ್ಯಾಲ್ಯೂ ಏನು ಬಂತು, 6 ಬಂತು. ಹಾಗೆ 4, 6 ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಇನ್ನು ಪೆಡಾಲಜಿ ಕ್ವಶನ್ಸ್ ಏನಿದೆ ಅದನ್ನು ಸಪ್ರೇಟ್ ಮಾಡ್ತೀನಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಪೆಡಾಲಜಿ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ.